ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರನ? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇದು ಗುರುವಾರ ಮತ್ತು ಶುಕ್ರವಾರದ 2 ದಿವಸಿನ ಲಾಗ್ ಐತ್ರಿ. ಇದು ಗುರುವಾರ ಬೆಳಗ್ಗೆ 7 ಗಂಟೆ ಟೈಮ್ ಆಗೈತ್ರಿ. ನಾಷ್ಟಕ್ಕೆ ರೆಡಿ ಮಾಡ್ಕೊಳಕತ್ತಿದ್ದೀನಿ. ಇವತ್ತು ಜೋಳದ ಹಿಟ್ಟನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ರೊಟ್ಟಿ ಮಾಡೋಣ ಅಂತೇಳಿ, ಅಂದರೆ ತರಕಾರಿ ಎಲ್ಲ ಹಾಕಿಬಿಟ್ಟು ರೊಟ್ಟಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಳಕತ್ತಿದ್ದೀನಿ ರೀ ಹಿಟ್ಟು. ಅದಕ್ಕೆ ತರಕಾರಿ ರೊಟ್ಟಿ ಮಾಡ್ಕೊಳಕ್ಕೆ ಜೋಳದ ಹಿಟ್ಟು 2 ಬಟ್ಲು ಮತ್ತು ಗೋಧಿ ಹಿಟ್ಟು 1 ಬಟ್ಲು ಮತ್ತು ಉಳ್ಳಾಗಡ್ಡಿ ಮತ್ತು ಸೌತೆಕಾಯಿ ರೀ. ಇದು ಸೌತೆಕಾಯಿನ ಹೆಚ್ಚಿಬಿಟ್ಟು ಇಟ್ಟಿದ್ದೆ ಮತ್ತು ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೆ ರೀ. ಮತ್ತು 1 ಸೂಡಷ್ಟು ಸಬ್ಸಿ ಪಲ್ಯ ರೀ, ಮತ್ತು 1 ದೊಡ್ಡ ಸೈಜು ಕ್ಯಾಪ್ಸಿಕಮ್ ಅಂದ್ರೆ ದಪ್ಪ ಮೆಣಸಿನ್ಕಾಯಿ, ಮತ್ತು ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ರೀ. ಇದನ್ನೆಲ್ಲ ಹಾಕಿ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಕಲಿಸ್ಕೋಬೇಕಾಗುತ್ತೆ. ನಾವು 2 ರೀತಿ ರೊಟ್ಟಿನ ಮಾಡ್ಕೋಬೋದು ರೀ. ಅಂದ್ರೆ ನಮ್ಗೆ ಅದು ತಟ್ಟಿಬಿಟ್ಟು ಹಾಕೋಕ್ಕೆ ಇಷ್ಟ ಆಯ್ತಂದ್ರೆ ಹಂಗೂ ಮಾಡ್ಕೋಬೋದು, ಇಲ್ಲಾಂದ್ರೆ ದೋಸೆ ಥರ ಹಾಕ್ನೂಬೋದು. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫಸ್ಟಿಗೆ ಹಂಗನ ಮಿಕ್ಸ್ ಮಾಡ್ಕೊತೀನಿ ರೀ. ಅಂದ್ರೆ ತರಕಾರಿ ಮತ್ತು ಹಿಟ್ಟು ಚಲೋತ್ನಾಗ ಮಿಕ್ಸ್ ಆಗಿಬಿಟ್ಟಂದ್ರೆ ಗಂಟು ಆಗಂಗಿಲ್ಲ. ಅದಕ್ಕೆ ಫಸ್ಟಿಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ಕಲಿಸ್ಕೊತೀನಿ ರೀ. ಇದಕ್ಕೆ ಬೇಕಂದ್ರೆ ನೀವು ಮಸಾಲೆಗಳನ್ನ ಹಾಕೋಬೋದು ರೀ. ಅಂದರೆ ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ ಹಾಕ್ಬೋದು. ಬಟ್ ನಾನು ಹಾಕಕ್ಕೆ ಹೋಗಿಲ್ಲ ರೀ. ಒಟ್ಟು ಸ್ವಲ್ಪ ಸೊಪ್ಪು ಮತ್ತು ಉಳ್ಳಾಗಡ್ಡಿ ಅದು ಹಾಕಿದ್ದಷ್ಟೇ. ಮತ್ತು ಬೇಕಂದ್ರೆ ನೀವು ಕ್ಯಾರೆಟನ್ನು ತೋರಿದ್ಬಿಟ್ಟು ಆದರೂ ಹಾಕೋಬೋದು, ಬೀಟ್ರೂಟ್ ಹಾಕೋಬೋದು. ಅದು ನಿಮ್ಗೆ ಏನು ಇಷ್ಟ ಆಗುತ್ತಲ್ಲ ರೀ ಅದನ್ನ ಹಾಕ್ಬೋದು. ಬಟ್ ನನಗೇನು ಇಷ್ಟ ಅಲ್ಲ ಅದನ್ನ ಹಾಕಿದ್ದೀನಿ ನಾನು. ಜೋಳದ ರೊಟ್ಟಿ ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟ ಆಗಂಗಿಲ್ಲ ರೀ. ಆ್ಯಕ್ಚುಲಿ ನನ್ನ ಮಗಳಿಗಂತೂ ಇಷ್ಟ ಆಗೋದೇ ಇಲ್ಲ. ಡಬ್ಬಿಗೆ ಜೋಳದ ರೊಟ್ಟಿ ಮಾಡಿ ಕಟ್ಟಿನಂದ್ರೆ ಒಯ್ಯಂಗೆ ಇಲ್ಲ ರೀ. ಅದಕ್ಕಂತ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ಮಾಡಿಕೊಡಾಕತ್ತಿದ್ದು. ಜೋಳದ ಹಿಟ್ಟು ಮತ್ತು ಸ್ವಲ್ಪ ಗೋಧಿ ಹಿಟ್ಟು ಹಾಕಿಬಿಟ್ಟು ಮಾಡಿಕೊಟ್ರೆ ಆಯ್ತು ಅಂಥೇಳಿ ಕಲಸಿಟ್ಟೆ ರೀ. ಒಂದು 5 ನಿಮಿಷ ಇಡ್ತೀನಿ. ಫಸ್ಟಿಗೆ ಪಲ್ಯ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅದು ರೊಟ್ಟಿನ ದೋಸೆಗತ್ಲೆ ಹಾಕೊಂಡ್ಬಿಡ್ತೀನಿ ರೀ. ಒಗ್ಗರಣೆ ಹಾಕಕ್ಕೆ ಹೋದೆ. ಅದು ಎಣ್ಣೆನೂ ಖಾಲಿ ಆಗಿತ್ತು. ಸ್ವಲ್ಪ ಎಣ್ಣೆ ತೊಗೊಂಡ್ಬಿಟ್ಟು, ಆ್ಯಕ್ಚುಲಿ ನಂಗೆ ಶೇಂಗಾ ಎಣ್ಣೆ ಇಷ್ಟ ಆಗ್ತೈತ್ರಿ, ಬಟ್ ತರಾಕನೇ ಆಗಿಲ್ಲ. ಇದು ನನಗೆ ಪಾಕೆಟ್ ಎಣ್ಣೆ ಐತಲ್ಲ ಇಷ್ಟನೇ ಆಗಂಗಿಲ್ಲ. ಬಟ್ ಏನು ಮಾಡೋದು, ಅನಿವಾರ್ಯಕ್ಕೆ ಯೂಸ್ ಮಾಡಬೇಕಾಗುತ್ತೆ. ಶೇಂಗಾ ಎಣ್ಣೆ ಅಥವಾ ಕುಷ್ಬಿ ಎಣ್ಣೆ ಆರೋಗ್ಯಕ್ಕೆ ಒಳ್ಳೇದ್ರಿ ಮತ್ತು ಟೇಸ್ಟ್ನೂ ಇರ್ತೈತಿ. ಬಟ್ ಏನು ಮಾಡೋದು, ಅದನ್ನ ಹೋಗಿ ತರಾಕಾಗಿಲ್ಲ. ಹೀಗಾಗಿ ಇದನ್ನ ಯೂಸ್ ಮಾಡಾಕತ್ತಿದ್ದು. ಈಗ ನಾನು ತಿಪ್ರಿಕಾಯಿ ಪಲ್ಯ ಮಾಡ್ಕೊಳಕ್ರಿ. ತಿಪ್ರಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸಿಂಪಲ್ಲಾಗಿ ರೀ, ಜಾಸ್ತಿ ಮಸಾಲೆ ಏನಿಲ್ಲದೆ ಸಿಂಪಲ್ಲಾಗಿ ಒಂದು 5 ನಿಮಿಷ ಒಳಗಡೆ ಪಲ್ಯ ಮಾಡ್ಕೊಂಡ್ಬಿಡ್ಬೋದು. ತಿಪ್ರಿಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ ರೀ. ಒಗ್ಗರಣೆಗೆ ಏನೈತಲ್ಲ ಸ್ವಲ್ಪ ಎಣ್ಣೆ ಕಾಸಕ್ಕೆ ಇಟ್ಟಿದ್ದೆ, ಮತ್ತು ಕರಿಬೇವು ಸೊಪ್ಪು ಮತ್ತು ಬೆಳ್ಳುಳ್ಳಿ ರೀ ಇಷ್ಟ ಹಾಕೋದು. ಜೀರಿಗೆ ಸಾಸಿವೆ ಏನು ಹಾಕಕ್ಕೆ ಹೋಗಂಗಿಲ್ಲ ರೀ. ಕರಿಬೇವು ಸೊಪ್ಪು ಮತ್ತು 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ತಿಪ್ರಿಕಾಯಿ ಹಾಕಿಬಿಟ್ಟು ಸ್ವಲ್ಪ ಹುರ್ಕೋಬೇಕ್ರಿ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ರೀ. ಜಲ್ದಿ ಮೆತ್ತಗೆ ಆಗ್ತೈತಿ ಮತ್ತು ಟೇಸ್ಟ್ ಅಂತೂ ಮಸ್ತ್ ಇರ್ತೈತಿ ರೀ. ನೀರು ಹಾಕಿ ಸ್ವಲ್ಪ ಗ್ರೇವಿ ಥರನೂ ಮಾಡ್ಕೋಬೋದು. ಬಟ್ ಹಾಗೆ ಮಾಡಿಬಿಟ್ರೂ ಟೇಸ್ಟ್ ಹತ್ತೈತಿ. ಜಾಸ್ತಿ ಏನು ಮಸಾಲೆ ಏನು ಹಾಕ್ತೇನೆ. ನಮ್ಮ ಮನೆಯೊಳಗಂತೂ ಎಲ್ಲರೂ ಇಷ್ಟಪಡ್ತಾರೆ ಮತ್ತು ಆರೋಗ್ಯಕ್ಕೂ ಒಳ್ಳೇದ್ರಿ. ಮತ್ತು ಟೇಸ್ಟ್ ಅಂತೂ ಸಖತ್ತಾಗಿರ್ತೈತಿ. ನನಗಂತೂ ಸ್ಪೆಷಲಿ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ. ತಿಪ್ರಿಕಾಯಿ ಪಲ್ಯ ಆಗಲಿ ಅಥವಾ ತಿಪ್ರಿಕಾಯಿ ಬಜ್ಜಿ ಆಗಲಿ ಇಷ್ಟ ಆಗ್ತೈತ್ರಿ. ತಿಪ್ರಿಕಾಯಿ ಹಾಕಿ ಸ್ವಲ್ಪ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ರೀ, ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ ಹಾಕ್ತೀನಿ ರೀ. ಇದು ಮಸಾಲೆ ಖಾರ. ನೀವು ಬೇಕಂದರೆ ಕೆಂಪು ಖಾರದ ಪುಡಿ ಆದರೂ ಹಾಕಿ ಮಾಡ್ಕೋಬೋದು, ಇಲ್ಲಾಂದ್ರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಆದರೂ ಹಾಕಿ ಮಾಡ್ಕೋಬೋದು. ಅಂದರೆ ಬೆಳ್ಳುಳ್ಳಿ ಸಂಗಟ್ಟನೆ 4 ಮೆಣಸಿನ್ಕಾಯಿ ಕುಟ್ಬಿಟ್ಟು ಹಾಕಿಬಿಟ್ಟು ಆದರೂ ಮಾಡ್ಕೋಬೋದು ರೀ. ನಮ್ಗೆ ಸ್ವಲ್ಪ ಗ್ರೇವಿ ಥರ ಬೇಕಂದ್ರೆ ಸ್ವಲ್ಪ ನೀರು ಹಾಕಿ ಶೇಂಗಾ ಪುಡಿ ಅಥವಾ ನೀವು ಕಾಯಿ ಇರ್ತೈತಲ್ರಿ ಹಸಿಕಾಯಿ ತುರಿದ್ಬಿಟ್ಟು ಹಾಕೋಬೋದು. ಬಟ್ ನಾನು ನೀರು ಹಾಕಕ್ಕೆ ಹೋಗಿಲ್ಲ ರೀ, ಶೇಂಗಾ ಪುಡಿನೂ ಹಾಕಕ್ಕೆ ಹೋಗಿಲ್ಲ. ಹೀಗೆ ಮಾಡ್ಕೊಂಡಿದ್ದು ಭಾಳ ಮಸ್ತ್ ಆಗ್ತೈತೆ ರೀ. ಈಗ ಪಲ್ಯ ರೆಡಿ ಆಗೈತೆ ನೋಡಿರಿ ಸಿಂಪಲ್ಲಾಗಿ. ಇನ್ನು ಏನು ಹಿಟ್ಟು ಕಲಸಿಟ್ಟಿದ್ದೆ ಅಲ್ರಿ ಜೋಳದ ಹಿಟ್ಟು, ಅದನ್ನ ಈ ರೀತಿ ಎಣ್ಣೆ ಹಚ್ಕೊಂಡ್ಬಿಟ್ಟು ತವಿಗೆ ದೋಸೆಗತ್ಲೆ ಹಾಕಿಬಿಟ್ಟು ಬೆನ್ಸ್ಕೊಂಡ್ಬಿಟ್ರೆ ಐತ್ರಿ. ಮಸ್ತಾಗಿ ಮಸಾಲ ಜೋಳದ ರೊಟ್ಟಿ ರೆಡಿ ಆಗ್ತಾವೆ ನೋಡಿರಿ. ಜೋಳದ ದೋಸೆ ಆದರೂ ಅನ್ಬೋದು, ರೊಟ್ಟಿ ಆದರೂ ಅನ್ಬೋದು. ನಾವು ಅಕ್ಕಿ ಹಿಟ್ಟು ಯೂಸ್ ಮಾಡಿಬಿಟ್ಟು ಮಾಡ್ತಾರಲ್ರಿ ಒಬ್ಬೊಬ್ಬರು. ನಮ್ಮ ಕಡೆ ಅಂತೂ ಅಕ್ಕಿ ಹಿಟ್ಟು ಜಾಸ್ತಿ ಯಾರು ಯೂಸ್ ಮಾಡೋಂಗಿಲ್ಲ. ಅದಕ್ಕಂತೇಳಿ ನಾನು ಈ ರೀತಿ ಮಾಡಿ ತೋರಿಸಿದ್ದು. ಇಷ್ಟ ಆಗೈತಿಲ್ಲ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ನೀವು ಒಂದ್ಸಲ ಟ್ರೈ ಮಾಡಿರಿ. ಅಂದರೆ ಜೋಳದ ಹಿಟ್ಟು ನಮ್ಮ ಕಡೆ ಅಂದರೂ ಬಿಜಾಪುರ ಸೈಡ್, ಬಾಗಲಕೋಟೆ ಸೈಡ್ ಅಂತೂ ಎಲ್ಲರ ಮನೆಯೊಳಗೆ ಜೋಳದ ಹಿಟ್ಟು ಗೋಧಿ ಹಿಟ್ಟಂತೂ ಇದ್ದೇ ಇರ್ತೈತ್ರಿ. ಅದನ್ನೇ ಯೂಸ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಮಾಡಿದ್ರಾಯ್ತು. ಅಕ್ಕಿ ಹಿಟ್ಟು ಹಾಕಿ ಮಾಡಿಬಿಟ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಚಲೋ ಆಗ್ತಾವೆ. ಈ
ಜೋಳದ ಹಿಟ್ಟು ಯೂಸ್ ಮಾಡಿಬಿಟ್ರೆ ಸಾಫ್ಟಾಗೆ ಮೆತ್ತಗಿರ್ತಾವೆ ರೀ. ಹಲ್ಲಿಲ್ಲಾರ್ದವ್ರಿಗೆ ಮತ್ತು ಸಣ್ಣ ಸಣ್ಣ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾವೆ. ಮತ್ತು ಡಬ್ಬಿಗೆ ಹಾಕ್ಬೇಕಾದ್ರೆ ಸ್ವಲ್ಪ ತಣ್ಣಗೆ ಮಾಡಿಬಿಟ್ಟು ಡಬ್ಬಿಗೆ ಹಾಕ್ಬೇಕು ರೀ. ಬಿಸಿ ಬಿಸಿದನ್ನು ಮಜ್ಜಿಬಿಟ್ಟು ಹಾಕಕ್ಕೆ ಹೋಗಬಾರ್ದು. ಸ್ವಲ್ಪ ಆದ್ಮೇಲೆ ಹಾಕ್ಬೋದು ಡಬ್ಬಿಗೆ. ಮತ್ತು ಸಣ್ಣ ಸಣ್ಣದು ಮಾಡಿಬಿಟ್ಟು ಹಾಕ್ಬೇಕು ರೀ. ಸಣ್ಣ ಸಣ್ಣ ಮಕ್ಕಳಿಗಿದ್ರೆ ಇಷ್ಟಿಷ್ಟ ಮಿನಿ ದೋಸೆ ಥರ ಮಾಡಿಬಿಟ್ಟು ಹಾಕಿ ಡಬ್ಬಿಗೆ ಕೊಟ್ಬಿಟ್ರೆ ಇಷ್ಟಪಟ್ಟು ತಿಂತಾರೆ. ಪಲ್ಯನೂ ರೆಡಿ ಆಯ್ತು ನೋಡಿರಿ. ಕೊತ್ತಂಬರಿ ಸೊಪ್ಪು ಹಾಕಿತ್ತಿಲ್ಲ ಅಂದರೆ ನೆನಪಿದ್ದಿತ್ತಿಲ್ಲ, ಕಟ್ ಮಾಡಿ ಇಟ್ಟಿದ್ದೆ. ತನೂ ಇದ್ರೆ ಕಾಲೇಜ್ಗೆ ಹೊಂಟಾರೆ. ಆಕಿಗೆ ಡಬ್ಬಿ ಕಟ್ಟಬೇಕು. ಫಸ್ಟಿಗೆ ಒಂದು 3 ಮಾಡ್ಕೊಂಡಿದ್ದೀನಿ ರೀ. 2 ಡಬ್ಬಿಗೆ ಹಾಕಿ ಕಟ್ತೀನಿ ಮತ್ತು ಒಂದು ನಾಷ್ಟಾಕ್ಕೆ ಕೊಡ್ತೀನಿ. ಅದಕ್ಕಂತ ಒಂದು 3 ಮಾಡಿ ಇಟ್ಕೊಂಡಿದ್ದೀನಿ ರೀ. ಆಮೇಲೆ ಜಳಕ ಅದು ಮಾಡಿ ಬಂದಮೇಲೆ ಮತ್ತಷ್ಟು ಮಾಡ್ತೀನಿ. ಈಗ 7:30 ಆಗೈತಲ್ಲ ರೀ ಟೈಮ್. ಹೀಗಾಗಿ ಫಸ್ಟಿಗೆ ಡಬ್ಬಿ ಕಟ್ಟಿ ಆಕಿಗೆ ತನಗೆ ನಾಷ್ಟಕ್ಕೆ ಹಾಕಿ ಕೊಟ್ಬಿಟ್ಟು ಆಮೇಲೆ ಮತ್ತಷ್ಟು ಜಳಕ ಮಾಡಕ್ಕೆ ಬರ್ತೈತೆ ಅಂತ ಹಂಗೆ ಎತ್ತಿ ಇಟ್ಟಿದ್ದೀನಿ. ಮತ್ತು ಪಪ್ಪಾಯ ಕಟ್ ಮಾಡಿ ಕೊಡು ಅಂತಂದು ಮತ್ತು ನಿನ್ನೆ ತಂದಿದ್ದೆ ಆದರೆ ಅದಕ್ಕೆ ಕಟ್ ಮಾಡಿಬಿಟ್ರಾಯ್ತು, ಎಲ್ಲರಿಗೆ ಆಗುತ್ತಂತ ಕಟ್ ಮಾಡ್ಕೊಳಕತ್ತಿದ್ದೀನಿ. ಹಂಗೆ ಕೊಟ್ಬಿಟ್ರೆ ಹೆಂಗೆ ಗೊತ್ತಂದ್ರೆ ಅರ್ಧ ತಿನ್ನೋದು ಅರ್ಧ ವೇಸ್ಟ್ ಮಾಡೋದು ಮಾಡ್ತಾರೆ. ಅದಕ್ಕಂತ ಈ ರೀತಿ ಅದು ಮೇಲಿನ ಸೊಪ್ಪಿನ ಹೆರ್ಚ್ಕೊಂಡ್ಬಿಟ್ಟು ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕಿ ಕೊಟ್ರಾಯ್ತು. ಇಷ್ಟಪಟ್ಟು ತಿಂತಾರೆ ಮತ್ತು ವೇಸ್ಟ್ನೂ ಆಗಂಗಿಲ್ಲ. ಅದಕ್ಕಂತ ಈ ರೀತಿ ಕಟ್ ಮಾಡಿ ಕೊಡೋದು ಅಷ್ಟೇ ರೀ. ಫಸ್ಟಿಗೆ ಡಬ್ಬಿ ಕಟ್ಟಿ ಕೊಟ್ಟೆ ತನಗೆ ನಾಷ್ಟಕ್ಕೆ ಹಾಕಿ ಕೊಡ್ಬೇಕಿನ್ನು. ಈ ರೀತಿ ಮಸಾಲೆ ರೊಟ್ಟಿ ಮಾಡಿಕೊಟ್ರೆ ಇಷ್ಟ ಆಗ್ತೈತೆ ರೀ. ನಾರ್ಮಲಾಗಿ ರೊಟ್ಟಿ ಮಾಡಿಕೊಟ್ರೆ ಇಷ್ಟನೇ ಆಗಂಗಿಲ್ಲ. ಅದಕ್ಕಂತ ಈ ರೀತಿ ಪ್ಲ್ಯಾನ್ ಮಾಡಿಬಿಟ್ಟು ಮಾಡಿದ್ದು. ಈಗ ಜಳಕ ಅದು ಮಾಡಿ ಬಂದು ಮತ್ತಷ್ಟು ಮಾಡಾಕತ್ತಿದ್ದೀನಿ ನೋಡಿರಿ. ಮನುಗೆ ಮತ್ತು ನಮ್ಮ ಮನೆಯವ್ರಿಗೆ ಫಸ್ಟಿಗೆ ನಾಷ್ಟಕ್ಕೆ ಹಾಕಿ ಕೊಡಬೇಕು. ತಿಪ್ರಿಕೆ ಪಲ್ಯ ಮತ್ತು ಈ ರೀತಿ ಮಸಾಲೆ ರೊಟ್ಟಿ ಮಾಡ್ಕೊಂಬಿಟ್ರೆ ಇಷ್ಟನೂ ಆಗ್ತೈತಿ ಮತ್ತು ಆರೋಗ್ಯಕ್ಕೂ ಒಳ್ಳೇದಲ್ರಿ. ಮಕ್ಕಳಿಗೆ ತರಕಾರಿ ಬರೀ ಹಾಗೆ ಮಾಡಿಕೊಟ್ರೆ ಅಂದ್ರೆ ಪಲ್ಯ ಮಾಡಿಕೊಟ್ರೆ ಅಷ್ಟು ಪೂರ್ತಿಯಾಗಿ ತಿನ್ನಂಗಿಲ್ಲ. ಒಂದಿಷ್ಟ ಪಲ್ಯದೊಳಗೇ ಹಾಗೆ ಉಳಿಸ್ಕೊಂಡು ಬಂದುಬಿಡ್ತಾರೋ. ಅದಕ್ಕಂತ ಈ ರೀತಿ ಮಾಡಿಕೊಡ್ಬೋದು ನೋಡಿರಿ. ನೀವು ಒಂದು ಸಲ ಟ್ರೈ ಮಾಡಿರಿ. ನೀವು ಜೋಳದ ಹಿಟ್ಟು ಇದ್ದಿತ್ತಿಲ್ಲ ಅಂದ್ರೆ ನೀವು ರಾಗಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಹಾಕಿ ನಿಮ್ಮ ಮನೆಯೊಳಗೆ ಯಾವ್ದು ಹಿಟ್ಟು ಇರ್ತೈತಿಲ್ಲ ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಮಾಡಿದ್ರೂ ಮಸ್ತ್ ಆಗ್ತೈತಿ. ಈಗ ನನ್ನ ಪ್ಲೇಟ ರೆಡಿ ಆಗೈತೆ ನೋಡಿರಿ. ಮಸ್ತಾಗಿ ಮಸಾಲ ಜೋಳದ ರೊಟ್ಟಿ ಮತ್ತು ತಿಪ್ರಿಕಾಯಿ ಪಲ್ಯ ಸ್ವಲ್ಪ ಪಪ್ಪಾಯ ಸಲಾದ ಇಟ್ಕೊಂಡ್ಬಿಟ್ಟು ಮಸ್ತಾಗಿ ಊಟ ಮಾಡೋದು. ಇಷ್ಟು ತಿಂದ್ಬಿಟ್ರಂತೂ ಹೊಟ್ಟೆ ಫುಲ್ ಆಗುತ್ತೆ ರೀ. ಇದ್ರ ಮೇಲೆ ಏನು ತಿನ್ನಕ್ಕೆ ಹೋಗಂಗಿಲ್ಲ. ಇಷ್ಟು ತಿಂದ್ಬಿಡ್ತೀನಿ ನಾನು ಅಷ್ಟೇ. ಈಗ ನಾನು ರಾತ್ರಿ ಊಟಕ್ಕೆ ಅಡುಗೆ ಮಾಡಾಕತ್ತಿದ್ದೀನಿ ನೋಡಿರಿ. ಮಧ್ಯಾಹ್ನ ಬರೀ ಅನ್ನ ಸಾಂಬಾರು ಅಷ್ಟೇ ಮಾಡಿಬಿಟ್ಟಿದ್ದೆ. ಈಗ ಅಡುಗೆ ಏನು ಮಾಡೋದಪ್ಪ ಅಂತ ವಿಚಾರ ಮಾಡಾಕತ್ತಿದ್ದೆ. ಏನು ಮಾಡ್ಬೇಕಂದು ಗೊತ್ತಾಗಲಿಲ್ಲ. ಅದಕ್ಕಂತೇಳಿ ಹೀರೆಕಾಯಿ ಚಟ್ನಿ ಮತ್ತು ಬಿಸಿ ರೊಟ್ಟಿ ಮಾಡ್ಬೇಕಂತೇಳಿ ಅಂದ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ರೀ. ನನಗೆ ಇಷ್ಟ ಆಗ್ತೈತಿ ಹೀರೆಕಾಯಿ ಚಟ್ನಿ ಬಿಸಿ ರೊಟ್ಟಿ ಅಂತೂ ಇಷ್ಟು ಮಸ್ತ್ ಆಗ್ತೈತಲ್ರಿ. ನನಗಂತೂ ಪದೇ ಪದೇ ತಿನ್ಬೇಕಂತ ಅನಿಸುತ್ತೆ. ಡೈಲಿ ಕೊಟ್ರೂ ಬೇಸರ ಆಗಂಗಿಲ್ಲ. ಹೀರೆಕಾಯಿ ಚಟ್ನಿ ಮತ್ತು ಬಿಸಿ ರೊಟ್ಟಿ ಇದ್ಬಿಟ್ರೆ ಮತ್ತೇನು ಬೇಕಂತ ಅನಿಸೋದೇ ಇಲ್ಲ ರೀ. ಅಷ್ಟು ಇಷ್ಟ ಆಗ್ತೈತಿ. ಅದಕ್ಕಂತೇಳಿ ಫಸ್ಟಿಗೆ ಹೀರೆಕಾಯಿ ಚಟ್ನಿ ಮಾಡ್ಕೊಳಕತ್ತಿದ್ದೀನಿ ನೋಡಿರಿ. ಹೀರೆಕಾಯಿ ಮೇಲಿಂದ ಸ್ವಲ್ಪ ಲೈಟಾಗಿ ಮೇಲಿಂದ ಅದು ಹೆರ್ಕೋಬೇಕ್ರಿ. ಅಂದ್ರೆ ಅದು ಏನಂತಾರು ಹೆರ್ಚ್ಕೋಬೇಕು. ಜಾಸ್ತಿ ಹೆರ್ಚ್ಕೊಳಕ್ಕೆ ಹೋಗಬಾರ್ದು ಚಟ್ನಿಗೆ ರೀ. ಲೈಟಾಗಿ ಸ್ವಲ್ಪ ಅದು ಏನು ಬರ್ತೈತಿಲ್ಲ ಲೈಟಾಗಿ ಅದ್ರ ಮೇಲಿಂದ ತೊಗೊಂಬಿಟ್ಟು ಸ್ವಲ್ಪ ದಪ್ಪಾಗಿ ಕಟ್ ಮಾಡಿ ಇಟ್ಕೋಬೇಕ್ರಿ ಎಲ್ಲ ಹೀರೆಕಾಯಿನ. ಹೀರೆಕಾಯಿ ಈ ರೀತಿ ಕಟ್ ಮಾಡ್ಕೋಬೇಕಾದ್ರೆ ನಮ್ಮ ಅಜ್ಜಿ ಅದು ಮಾಡ್ತಿದ್ರು. ಫಸ್ಟಿಗೆ ಸ್ವಲ್ಪ ಅದು ಹಿಂದಿನ ತುಂಬಾ ಕಟ್ ಮಾಡ್ತಾರಲ್ರಿ. ಅವಾಗ ಸ್ವಲ್ಪ ಬಾಯಿಗೆ ಹಚ್ಕೊಂಡು ನೋಡ್ತಿದ್ರು ಅದು ಕೈ ಐತೋ ಮತ್ತು ರುಚಿ ಐತೆ ಅಂತೇಳಿ. ಯಾಕಂದ್ರೆ ಅವಾಗೆಲ್ಲ ಹೀರೆಕಾಯಿ ಆಗಲಿ ಮತ್ತು ಸೌತೆಕಾಯಿ ಆಗಲಿ ಭಾಳ ಕೈ ಬರ್ತಿದ್ದು ರೀ. ಅದಕ್ಕಂತ ಆ ರೀತಿ ಮಾಡ್ತಿದ್ರು. ನಾನು ಜಾಸ್ತಿ ನೋಡೋಕೆ ಹೋಗಂಗಿಲ್ಲ ರೀ. ಅದು ಚಟ್ನಿ ಮಾಡ್ಬೇಕಾದ್ರೆ ಅಷ್ಟೇ ಚೆಕ್ ಮಾಡೋದು. ಪಲ್ಯ ಮಾಡ್ಬೇಕಾದ್ರೆ ಏನು ಚೆಕ್ ಮಾಡೋಕೆ ಹೋಗಂಗಿಲ್ಲ. ಹಾಗೆ ಕಟ್ ಮಾಡಿಬಿಟ್ಟು ಹಾಕಿಬಿಡ್ತೀನಿ. ಅದಕ್ಕಂತ ಚಟ್ನಿ ಮಾಡಾಕತ್ತಿದ್ದೆ ಅಲ್ರಿ. ಅದನ್ನ ಸ್ವಲ್ಪ ತುಂಬ ಕಟ್ ಮಾಡಿದಾಗ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಕಟ್ ಮಾಡಿಬಿಟ್ಟು ಚಟ್ನಿ ಮಾಡ್ಕೋಬೇಕು. ಯಾಕಂದರೆ ಚಟ್ನಿಗೆ ಕಹಿ ಇದ್ಬಿಟ್ರೆ ಅದು ರುಚಿ ಬರೋಂಗಿಲ್ಲ ರೀ. ಅದಕ್ಕಂತ ಈ ರೀತಿ ಮಾಡೋದು. ಹೀರೆಕಾಯಿ ಚಟ್ನಿ ಮಾಡ್ಕೊಳಕ್ರೆ ಹೀರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರಾತ್ರಿ ಊಟಕ್ಕಾದರೆ ಸ್ವಲ್ಪ ಮಾಡ್ಕೊಂಡಿದ್ದು. ನನ್ನ ಮಗಳಿಗಂತೂ ರೊಟ್ಟಿನೂ ಬೇಡಂತ ಚಟ್ನಿನೂ ಬೇಡಂತ. ಹೀಗಾಗಿ ಅದು ಅನ್ನನ ಒಗ್ಗರಣೆ ಹಾಕೊಂಡ್ಬಿಟ್ಟು ತಿಂತೀನಿ ಮಮ್ಮಿ ನಂಗೆ ರೊಟ್ಟಿ ಬೇಡ ಅಂತ ಅಂದ್ಲು. ಅದಕ್ಕಂತ ಮನುಗೆ ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಅಷ್ಟೇ ರೀ. 1-2 ರೊಟ್ಟಿ ಮಾಡೋದು. ಒಂದು 5-6 ರೊಟ್ಟಿ ಮಾಡ್ತೀನಿ ಅಷ್ಟೇ. ಫಸ್ಟಿಗೆ ಹೀರೆಕಾಯಿ ಚಟ್ನಿ ಮಾಡ್ಕೊಳಕ್ಕೆ ಒಂದು 5-6 ಮೆಣಸಿನ್ಕಾಯಿನ ಹಾಕಿಬಿಟ್ಟು ಹುರ್ಕೊಂಡು ತಿಂದರೆ ಮೆಣಸಿನ್ಕಾಯಿ ನಮ್ಗೆ ಜಾಸ್ತಿ ಖಾರ ಅದಾವೆ ಮತ್ತು ಸ್ವಲ್ಪ ಸಪ್ಪಗೆ ಅದಾವ ನೋಡ್ಬೇಕಂದ್ರೆ ಸ್ವಲ್ಪ ಕಟ್ ಮಾಡಿಬಿಟ್ಟು ಅಂದ್ರೆ ಮುರ್ಕೊಂಬಿಟ್ಟು ಸ್ಮೆಲ್ ನೋಡಿಬಿಟ್ರೆ ಗೊತ್ತಾಗುತ್ತೆ. ಅದು ಖಾರ ಜಾಸ್ತಿ ಇದ್ಬಿಟ್ರೆ ಅದು ಕಾಂಟ ಜಾಸ್ತಿ ಬರ್ತೈತಿ. ನಾನು ಈ ರೀತಿ ಚೆಕ್ ಮಾಡೋದು. ನೀವು ಯಾವ ರೀತಿ ಚೆಕ್ ಮಾಡ್ತೀರಿ ಅಂತ ಹೇಳಿರಿ. ನಾನಂತೂ ಖಾರ ಜಾಸ್ತಿ ಅದಾವ ಏನು ಕಮ್ಮಿ ಅದಾವ ಅಂತೇಳಿ ಮುರ್ಕೊಂಬಿಟ್ಟು ಸ್ಮೆಲ್ ನೋಡ್ತೀನಿ, ಗೊತ್ತಾಗ್ತೈತಿ ನನಗೆ. ನಾಲ್ಗೆ ಹಚ್ಕೊಂಡ್ಬಿಟ್ರೆ ಅದು ಖಾರ ಇದ್ಬಿಟ್ರೆ ಮತ್ತೆ ಯಾಕೆ ಅದನ್ನ ಕಿರಿಕಿರಿ ಅಂತ ಈ ರೀತಿ ನಾನು ಸ್ಮೆಲ್ ಮಾಡೋದು ಅಂದ್ರೆ ವಾಸನೆ ನೋಡಿಬಿಟ್ಟು ಹಾಕೋದು. ನೀವು ಯಾವ ರೀತಿ ಮಾಡ್ತೀರಂತೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಈಗೇನೈತಲ್ಲ ಮೆಣಸಿನ್ಕಾಯಿ ಸ್ವಲ್ಪ ಹುರ್ಕೊಂಡ್ಮೇಲೆ ಎಣ್ಣೆ ಹಾಕಿಬಿಟ್ಟು ಏನು ಹೀರೆಕಾಯಿ ಕಟ್ ಮಾಡಿ ಇಟ್ಟಿದ್ದೀವಲ್ರಿ ಅದನ್ನ ಹಾಕಿಬಿಟ್ಟು ಸ್ವಲ್ಪ ಹುರ್ಕೋಬೇಕ್ರಿ.
ಸ್ವಲ್ಪ ಮುಚ್ಚಿಡ್ಬೇಕು, 1 ನಿಮಿಷ ಮುಚ್ಚಿಟ್ಬಿಟ್ರಾಯ್ತು, ಎಲ್ಲ ಮೆತ್ತಗಾಗ್ತಾವೆ. 1 ನಿಮಿಷ ಮುಚ್ಚಿಟ್ಬಿಟ್ಟು ಆಮೇಲೆ ಮತ್ತಷ್ಟು ಹುರ್ಕೊಂಡ್ರಾಯ್ತು. ಅದು ಮೆತ್ತಗಾಗ್ಬಿಡ್ತಾವ್ರಿ ಹೀರೆಕಾಯಿ. ಫಸ್ಟಿಗೆ ಏನಿತ್ತಲ್ಲ 1-2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಸುಲಿದು ಇಟ್ಕೊತೀನಿ. ಹೀರೆಕಾಯಿ ಚಟ್ನಿಗೆ ಮೇನ್ ಬೇಕಾಗಿದ್ದೆ ಬೆಳ್ಳುಳ್ಳಿ ರೀ. ಬೆಳ್ಳುಳ್ಳಿನ ಜಾಸ್ತಿ ಹಾಕಿದಷ್ಟೇ ಟೇಸ್ಟ್ ಆಗ್ತೈತೆ ಚಟ್ನಿ. ಸಿಂಪಲ್ಲಾಗೆ ಮಾಡ್ಕೊಂಡ್ಬಿಡ್ಬೋದು ರೀ. ಹೀರೆಕಾಯಿ ಚಟ್ನಿ ನಾನು 2-3 ರೀತಿ ಮಾಡ್ತೀನಿ. ಇದು ಸಿಂಪಲ್ ಮೆಥಡ್ ಒಳಗೆ ಮಾಡೋದ್ರಿ, ಈಸಿಯಾಗಿ ಪಟ್ಟಂತ ಮಾಡ್ಕೊಂಡ್ಬಿಡ್ಬೋದು. 1-2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸುಲಿದಿಟ್ಟಿದ್ದೀನಿ. ಮತ್ತು ಈ ಕಡೆ ಏನು ಹೀರೆಕಾಯಿ ಮುಚ್ಚಿಟ್ಟಿದ್ದೆ ಆದರೆ ಅವನು ಸ್ವಲ್ಪ ಮೆತ್ತಗಾಗ್ಯಾವು. ಈಗ ನಾನು ಸ್ವಲ್ಪ ಹುರ್ಕೋಬೇಕ್ರಿ, ಇನ್ನೊಂದು ನಿಮಿಷ ಹುರ್ಕೊಂಡ್ಬಿಟ್ರಾಯ್ತು. ಭಾಳ ಕಪ್ಪನು ಮಾಡ್ಕೊಳಕ್ಕೆ ಹೋಗಬಾರ್ದು, ಲೈಟಾಗಿ ಸ್ವಲ್ಪ ಕೆಂಪಾಗಿಬಿಟ್ರೆ ತೊಗೋಬೇಕ್ರಿ. ಈಗ ಹುರಿದಾವ್ ನೋಡ್ರಿ ಹೀರೆಕಾಯಿ, ಎತ್ತಿ ಇಟ್ಕೋಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಚಟ್ನಿ ಮಾಡೋಕ್ಕೆ ಬರ್ತೈತ್ರಿ. ಯಾರಿಗೆಲ್ಲ ಹೀರೆಕಾಯಿ ಚಟ್ನಿ ಇಷ್ಟ ಆಗ್ತೈತೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ, ಡೈಲಿ ಕೊಟ್ರೂ ತಿಂತೀನಿ ನಾನು. ಈಗ ಹೀರೆಕಾಯಿ ಚಟ್ನಿ ಮಾಡೋಕೆ ಏನೈತಲ್ರಿ, 1-2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿದ್ದೀವಲ್ಲ ಅದನ್ನೂ ಹಾಕಿದ್ದೀನಿ. ಮತ್ತು ಒಂದಿಷ್ಟು ಕೊತ್ತಂಬರಿ ರೀ, ಮತ್ತು ಕರಿಬೇವು, ಸ್ವಲ್ಪ ಜೀರಿಗೆ, ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಕುಟ್ಕೋಬೇಕ್ರಿ. ಫಸ್ಟಿಗೆ ಏನೈತಲ್ಲ ಮೆಣಸಿನ್ಕಾಯಿನ ಹಾಕಿಬಿಟ್ಟು ಕುಟ್ಕೋಬೇಕು. ಅಂದರೆ ಹೀರೆಕಾಯಿ ಮೆಣಸಿನ್ಕಾಯಿನ ಹುರ್ಕೊಂಡಿರ್ತೀವಲ್ರಿ, ಅದ್ರೊಳಗಿಂದ ಮೆಣಸಿನ್ಕಾಯಿ ತೆಗೆದ್ಬಿಟ್ಟು ಫಸ್ಟಿಗೆ ಹಾಕಿ ಕುಟ್ಕೋಬೇಕು. ಅಂದರೆ ಸಣ್ಣ ಆಗಬೇಕಲ್ರಿ ಅದು, ಅದಕ್ಕಂತ ಫಸ್ಟಿಗೆ ಹಾಕಿ ಕುಟ್ಬೇಕ್ರಿ. ಎಲ್ಲ ಸಣ್ಣ ಆಮೇಲೆ ಲಾಸ್ಟಿಗೆ ಏನೈತಲ್ಲ ಹೀರೆಕಾಯಿ ಹಾಕಿ ಕುಟ್ಕೊಳಕ್ಕೆ ಬರ್ತೈತಿ. ಈಗ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕಿದ್ದೀವಲ್ರಿ, ಅದನ್ನ ಸಣ್ಣ ಆದಮೇಲೆ ಹೀರೆಕಾಯಿ ಹುರಿದಿಟ್ಟಿದ್ದನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಕುಟ್ಕೋಬೇಕ್ರಿ. ಜಾಸ್ತಿ ಏನು ಪೂರ್ತಿಯಾಗಿ ಸಣ್ಣ ಮಾಡ್ಕೋದೇನು ಬೇಕಾಗಿಲ್ಲ. ಅಂದರೆ ಅವಳು ಚೌಳು ಅಂತೀವಿ ನಮ್ಮ ಕಡೆ, ಅಬ್ದ ಜಬ್ದನು ಅಂತಾರು, ಆ ರೀತಿ ಕುಟ್ಕೋಬೇಕ್ರಿ. ಭಾಳ ನೈಸಾಗಿ ಫುಲ್ ಪೇಸ್ಟ್ ಆಗಂಗೆ ಕುಟ್ಕೊಳಕ್ಕೆ ಹೋಗಬಾರ್ದು, ಮತ್ತು ಅಷ್ಟು ಟೇಸ್ಟ್ನೂ ಅನ್ಸಂಗಿಲ್ಲ ರೀ. ನೀವು ಕುಟ್ಟಕ್ಕೆ ಆಗ್ಲಿಕ್ಕಂದ್ರೆ ಮಿಕ್ಸರ್ ಒಳಗಾದ್ರೂ ಸ್ವಲ್ಪ ಆನ್ ಆಫ್ ಮಾಡ್ಕೊಂಡ್ಬಿಟ್ರಾಯ್ತು, ಅದನ್ನೂ ಚಲೋ ಆಗ್ತೈತ್ರಿ ಅರ್ಜೆಂಟ್ ಇದ್ದಾಗ. ಬಟ್ ಕಲ್ಲೊಳಗೆ ಕುಟ್ಟೋದ ರುಚಿನೇ ಬೇರೆ ಅಲ್ರಿ. ನಮ್ಮ ಮನೆಯವ್ರಿಗೆ ಇಷ್ಟ ಆಗ್ತೈತಿ ಈ ರೀತಿ ಕಲ್ಲೊಳಗೆ ಕುಟ್ಟಿದ್ದು ಚಟ್ನಿ, ಅದಕ್ಕಂತೇಳಿ ಈ ರೀತಿ ಕಲ್ಲೊಳಗೆ ಕುಟ್ಟಾಕತ್ತಿದ್ದು. ನನಗೂ ಇಷ್ಟ ಆಗ್ತೈತ್ರಿ ಕಲ್ಲೊಳಗೆ ಕುಟ್ಟಿದ್ದು, ಮಿಕ್ಸರ್ ಅಂದ್ಕಿಂತ ಕಲ್ಲೊಳಗೆ ಕುಟ್ಟಿದ್ದು ಮಸ್ತ್ ಆಗ್ತೈತಿ. ಈಗ ಮಸ್ತಾಗೆ ಚಟ್ನಿ ರೆಡಿ ಆಗೈತಿ ನೋಡ್ರಿ, ಹೀರೆಕಾಯಿ ಚಟ್ನಿ. ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ತೆಗೆದು ಇಟ್ಕೊಂಡ್ರಾಯ್ತು. ನೀವು ಬೇಕಾದ್ರೆ ಒಗ್ಗರಣೆನೂ ಹಾಕೋಬೋದು, ಬಟ್ ನಾ ಏನು ಹಾಕಕ್ಕೆ ಹೋಗಂಗಿಲ್ಲ ರೀ. ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೊಂಡು ನಾವು ತಿನ್ನೋದು. ಈಗ ಹೀರೆಕಾಯಿ ಚಟ್ನಿ ರೆಡಿ ಆಗೈತಲ್ರಿ. ಇನ್ನು ಬಟ್ ಅಂಥೇಳಿ 4 ಜೋಳದ ರೊಟ್ಟಿ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ. ನನಗೂ ಆಗೈತಿ, ಅದಕ್ಕಂತ ಸ್ವಲ್ಪ ಜಲ್ದಿನೇ ಮಾಡಕತ್ತಿದ್ದು. 7 ಗಂಟೆಗೆ ಅಡುಗೆ ಸ್ಟಾರ್ಟ್ ಮಾಡಿದ್ರಿ. ಹೀರೆಕಾಯಿ ಚಟ್ನಿ ರೊಟ್ಟಿ ಅಂದರೆ ನನಗಂತೂ ಜಲ್ದಿನೇ ಆಕೈತಿ. ನನ್ನ ಮಗಳಿಗಂತೂ ಜೋಳದ ರೊಟ್ಟಿ ಇಷ್ಟ ಆಗಂಗಿಲ್ಲ ರೀ. ಈಗಿನ ಮಕ್ಕಳಿಗೆ ಆಲ್ಮೋಸ್ಟ್ ಜೋಳದ ರೊಟ್ಟಿ ಅಂದರೆ ಇಷ್ಟನೇ ಆಗಂಗಿಲ್ಲ. ನಾವು ಸಣ್ಣವರಿದ್ದಾಗ ನಮಗೂ ಇಷ್ಟ ಆಗ್ತಿದ್ದಿಲ್ಲ, ಬಟ್ ಈಗ ಅನಿಸುತ್ತೆ ಅದು ಬೆಸ್ಟ್ ಅನಿಸುತ್ತೆ. ಮತ್ತು ಜೀರ್ಣಕ್ರಿಯೆಗೂ ಒಳ್ಳೆಯದ್ರಿ ಜೋಳದ ರೊಟ್ಟಿ ತಿನ್ನೋದ್ರಿಂದ. ರಾತ್ರಿ ಹೊತ್ತು ಚಪಾತಿ ಮತ್ತು ರಾಗಿ ಮುದ್ದಿಕ್ಕಿಂತ ಬಿಸಿ ರೊಟ್ಟಿ ತಿಂದುಬಿಟ್ರೆ 1 ಅಥವಾ 2 ಹೊಟ್ಟಿನೂ ಫುಲ್ ಅನಿಸುತ್ತೆ, ಮತ್ತು ಶಾಂತಿ ಇರ್ತೈತ್ರಿ. ಚಪಾತಿ ರೈಸ್ ತಿನ್ನೋಕ್ಕಿಂತ ರೈಸ್ ತಿಂದರೆ ಫ್ಯಾಟ್ ಆಗುತ್ತೆ, ಚಪಾತಿ ತಿಂದರೆ ಡೈಜೆಷನ್ ಆಗಲ್ಲ ಅನ್ನೋ ಪ್ರಾಬ್ಲಮ್ ಇದ್ದೇ ಇರ್ತೈತಲ್ರಿ. ಈ ರೀತಿ ಬಿಸಿ ರೊಟ್ಟಿ ಮಾಡ್ಕೊಂಡು ತಿಂದುಬಿಟ್ರೆ. ಮತ್ತು ಅಡುಗೆ ಮಾಡೋದು ಈಜಿ ರೀ, ಜಲ್ದಿನೇ ಒಂದು ಅರ್ಧ ತಾಸು ಒಳಗಡೆ ಚಟ್ನಿ ಅಥವಾ ಏನಾದರೂ ಪಲ್ಯ ಮಾಡ್ಕೊಂಡ್ಬಿಟ್ಟು ಬಿಸಿ ರೊಟ್ಟಿ ಮಾಡ್ಕೊಂಡ್ರಾಯ್ತು. ಅಡುಗೆ ಕೆಲಸನೂ ಜಲ್ದಿನೇ ಮುಗ್ದೇ ಬಿಡ್ತೈತಿ. ಈಗ ಆಲ್ಮೋಸ್ಟ್ ನಾನು ರೊಟ್ಟಿ ಮುಗ್ದು ನೋಡಿರಿ, ಒಟ್ಟು 6-7 ರೊಟ್ಟಿ ಅಷ್ಟೇ ಮಾಡಿದ್ದೆ. 7 ಮಾಡಬಾರ್ದಂತೇಳಿ ದಪ್ಪಗೆ ಒಂದು ಲಾಸ್ಟಿಗೆ ಮಾಡಿಬಿಟ್ಟು, ಅಂದರೆ 6 ರೊಟ್ಟಿ ಮಾಡ್ಕೊಂಡ್ಬಿಟ್ಟು ದಪ್ಪ ಅಂದ ನಾನೇ ತಿನ್ನೋದ್ರಿ. ಯಾಕಂದರೆ ಜಾಸ್ತಿ ದಪ್ಪ ಆಗಿಬಿಟ್ರೆ ಯಾರಿಗೂ ಇಷ್ಟ ಆಗಂಗಿಲ್ಲ, ಅದಕ್ಕಂತ ಲಾಸ್ಟಿಗೆ ಏನೈತಿಲ್ಲ 1 ರೊಟ್ಟಿ ದಪ್ಪಗೆ ಮಾಡ್ಕೊಂಡ್ಬಿಟ್ಟು ಅದು ನಾನೇ ಉಣ್ತೀನಿ. ಈಗ ರೊಟ್ಟಿ ಎಲ್ಲ ಮುಗ್ದು ನೋಡ್ರಿ, ಬಿಸಿ ರೊಟ್ಟಿ ಇನ್ನೂ ಊಟ ಮಾಡೋದು ಕೆಲಸ. ಹೀರೆಕಾಯಿ ಚಟ್ನಿ ಮತ್ತು ಬಿಸಿ ರೊಟ್ಟಿ ಬಿಸಿ ಬಿಸಿ ಇದ್ದಾಗನೇ ತಿನ್ಬೇಕ್ರಿ ರೊಟ್ಟಿ, ಅವಾಗನ ಅದ್ರದ್ದು ಟೇಸ್ಟ್ ಮಸ್ತ್ ಆಗುತ್ತೆ, ಹತ್ತೈತಿ. ಹೀರೆಕಾಯಿ ಚಟ್ನಿ ಹಾಕ್ಕೊಂಡು ಮ್ಯಾಲೆ ಸ್ವಲ್ಪ ಎಣ್ಣೆ ಅಥವಾ ನಿಮಗೆ ತುಪ್ಪ ಯಾವ್ದು ಬೇಕಲ್ಲ ಅದನ್ನ ಹಾಕ್ಕೊಂಡು ತಿಂದರೆ ಇಷ್ಟ ಆಗ್ತೈತಿ. ಬಟ್ ನಾನು ಎಣ್ಣೆ ಹಾಕ್ಕೊಂಡು ತಿಂದ್ರಿ, ಈ ಚಟ್ನಿ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿಂದ್ರೇ ಟೇಸ್ಟ್ ಹತ್ತೈತಿ. ಈಗ ನಮ್ಮ ಪ್ಲೇಟ್ ರೆಡಿ ಆಗೈತಿ ನೋಡಿರಿ. ಇದು ಶುಕ್ರವಾರದ ವಿಡಿಯೋ ರೀ, ಅದೇ ಕಂಟಿನ್ಯೂ ಮಾಡಿದ್ದೀನಿ. ಈಗ ಟೈಮ 7 ಗಂಟೆ ಆಗೈತಿ ನೋಡ್ರಿ. 7 ಗಂಟೆಕನ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ 8 ಒಳಗಡೆ ಅಡುಗೆ ಮಾಡ್ಬೇಕ್ರಿ. ಬೆಳಗ್ಗೆ 6 ಗಂಟೆಕನೇ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಫಸ್ಟಿಗೆ ಅಡುಗೆ ಕೆಲಸ ಮಾಡ್ಕೊಳಕತ್ತಿದ್ದು. ಅಂದರೆ ಇವತ್ತು ಸ್ಪೆಷಲ್ಲಾಗಿ ಬೀಟ್ರೂಟ್ ಚಪಾತಿ ಮತ್ತು ಅವರಿಕಾಯಿ ಪಲ್ಯ ಮಾಡ್ಕೊತಿದ್ರಿ. ಅವರಿಕಾಯಿ ಪಲ್ಯನೂ 2 ರೀತಿ ಮಾಡ್ಬೋದು. ಒಂದು ಸ್ಟೀಮ್ ಒಳಗೆ ಕುದಿಸ್ಬಿಟ್ಟು ಮಾಡ್ಕೊಬೋದು, ಮತ್ತು ಒಂದು ಹುರಿದ್ಬಿಟ್ಟಾದರೂ ಮಾಡ್ಬೋದು ರೀ. ನನ್ನ ಮಕ್ಕಳಿಗೆ ಹುರಿದ್ಬಿಟ್ಟು ಮಾಡಿಬಿಟ್ರೆ ಇಷ್ಟ ಆಗ್ತೈತಿ.
ಫಸ್ಟಿಗೆ ಏನಿಲ್ಲ ಹಿಟ್ಟು ಕಲಸಿಟ್ಬಿಟ್ಟು ಆಮೇಲೆ ಅವರಿಗೆ ಪಲ್ಯನ ಮಾಡ್ಕೊತೀನಿ. ಇವತ್ತು ಬೀಟ್ರೂಟ್ ಚಪಾತಿ ಮಾಡ್ಕೊಳಕ್ಕೆ ಏನೈತೆ ಅಂದರೆ ಬೀಟ್ರೂಟನ್ನು ಸ್ವಲ್ಪ ಮ್ಯಾಲಿಂದ ಹೆಚ್ಕೊಂಡ್ಬಿಟ್ಟು ಅಂದರೆ ಸೊಪ್ಪಿನ ತಗೊಂಬಿಟ್ಟು ದಪ್ಪ ಕಟ್ ಮಾಡ್ಕೊಂಡ್ಬಿಟ್ಟು ಮಿಕ್ಸರ್ಗೆ ಹಾಕಿ ರುಬ್ಕೋಬೇಕಾಗುತ್ತೆ. ಬೀಟ್ರೂಟ್ ಕಟ್ ಮಾಡೋದಂತೂ ದೊಡ್ಡ ಕೆಲಸ ನೋಡ್ರಿ, ಯಾಕಂದ್ರೆ ಭಾಳ ಬಿರುಸಿರ್ತೈತಲ್ಲ, ಹೀಗಾಗಿ ಜಲ್ದಿ ಕಟ್ ಆಗೋದೇ ಇಲ್ಲ ಅದು. ಅದಕ್ಕಂತ ಹೆಂಗೋ ಕಷ್ಟಪಟ್ಟು ಕಟ್ ಮಾಡ್ಕೊಂಡ್ಬಿಟ್ಟು ಈಗ ಮಿಕ್ಸರ್ಗೆ ಹಾಕಿ ರುಬ್ಕೊತಿದ್ರಿ, ಅಂದರೆ ಪೇಸ್ಟ್ ಮಾಡ್ಕೊತೀನಿ. ಬೀಟ್ರೂಟ್ ಹಾಕಿದ್ದೀನಿ ಮತ್ತು ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೋಬೇಕಾಗುತ್ತೆ. ಫಸ್ಟಿಗೆ ಹಂಗೆ ರುಬ್ಕೋಬೇಕು, ಆನ್ ಆಫ್ ಮಾಡ್ಕೋಬೇಕ್ರಿ, ಅಂದರೆ ಜಲ್ದಿ ಸಣ್ಣ ಆಗುತ್ತೆ. ಆಮೇಲೆ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕಕ್ಕೆ ಹೋಗಬಾರ್ದು, ಸ್ವಲ್ಪ ನೀರು ಹಾಕಿಬಿಟ್ಟು ಆಮೇಲೆ ಸಣ್ಣಗೆ ಪೇಸ್ಟ್ ಮಾಡ್ಕೊತೀನಿ ರೀ. ಈಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ಬೀಟ್ರೂಟ. ಈಗ ನನಗೆ ಎಷ್ಟು ಬೇಕಲ್ಲ ಅಷ್ಟು ಗೋಧಿ ಹಿಟ್ಟನ್ನು ತೊಗೊಂಡ್ಬಿಟ್ಟು ಹಿಟ್ಟು ಕಲಿಸ್ಕೊಳ್ಳೋದ್ರಿ. ಇದಕ್ಕೆ ಬೇಕಂದ್ರೆ ನೀವು ಮಸಾಲೆ ಎಲ್ಲ ಹಾಕಿ ಮಾಡ್ಕೋಬೋದು, ಬಟ್ ನಾನು ಇವತ್ತು ಸಿಂಪಲ್ಲಾಗೆ ಮಾಡಕತ್ತಿದ್ರಿ. ಆಲ್ರೆಡಿ ಟೈಮ್ ಆಗಿತ್ತಲ್ಲ, ಹೀಗಾಗಿ ಜಲ್ದಿ ಮಾಡ್ಕೊಂಬಿಟ್ರೈತೆ ಅಂಥೇಳಿ ಮಾಡ್ಕೊಳಕತ್ತಿದ್ದೀನಿ ರೀ. ಬೀಟ್ರೂಟನ್ನು ಹಾಕಿದ್ದೀನಿ ರುಬ್ಬಿಟ್ಟಿದ್ದು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಖಾರ ಬೇಕಂದ್ರೆ ನೀವು ಹಸಿಮೆಣ್ಸಿನ್ಕಾಯಿ ಅಥವಾ ಚಿಲ್ಲಿ ಫ್ಲೇಕ್ಸ್ನೂ ಹಾಕ್ಬೋದು, ಬಟ್ ನಾನಿವತ್ತು ಸಿಂಪಲ್ಲಾಗೆ ಮಾಡ್ಕೊಳಕತ್ತಿದ್ರಿ. ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ಅವರು ಇಷ್ಟಪಟ್ಟು ತಿಂತಾರೆ. ಕಲರ್ಫುಲ್ ಚಪಾತಿ ಅಂಥೇಳಿ ಇಷ್ಟಪಟ್ಟು ತಿಂತಾರೋ. ಅದ್ರಾಗ ಸಣ್ಣ ಸಣ್ಣ ಮಕ್ಳು ಇದ್ಬಿಟ್ರಂತೂ ಇನ್ನೂ ಇಷ್ಟ ಆಗ್ತೈತಿ. ನೀವು ಬೇಕಂದ್ರೆ ಇದಕ್ಕೆ ಪನ್ನೀರನ್ನು ಸ್ಟಫಿಂಗ್ ಮಾಡಿಬಿಟ್ಟು ಮಾಡ್ಕೋಬೋದು, ಅಥವಾ ಬಟಾಟಿದು ಆಲೂ ಪರಾಟ ಥರ ಆದರೂ ಮಾಡ್ಕೋಬೋದು. ಅಂದರೆ ಮ್ಯಾಲಿನ ಚಪಾತಿ ಹಿಟ್ಟಾಗಿ ಇದನ್ನ ರೀ, ಅದ್ರ ಒಳಗೇನಿಲ್ಲ ಸ್ಟಫಿಂಗ್ ಮಾಡ್ಕೊಂಡ್ಬಿಟ್ಟು ಆದರೂ ಮಾಡ್ಕೋಬೋದು. ಮಕ್ಕಳಿಗೆ ಯಾವ ರೀತಿ ಇಷ್ಟ ಆಗುತ್ತಲ್ಲ ಆ ರೀತಿ ಮಾಡಿಕೊಡೋದು ಅಷ್ಟೇ ರೀ. ಅದಕ್ಕಂತೇಳಿ ಈ ರೀತಿ ಮಾಡಕತ್ತಿದ್ದು ಕಲರ್ಫುಲ್ಲಾಗಿ ಮಸ್ತಾಗಿ ಆಗ್ತೈತಿ. ಅಂದರೆ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿ ಇರ್ತೈತಿ ನಾರ್ಮಲ್ ಚಪಾತಿಗಿಂತ, ಮತ್ತು ಟೇಸ್ಟ್ನೂ ಇರತೈತಿ, ಕಲರ್ಫುಲ್ಲಾಗಿ ಮಸ್ತ್ ಆಗ್ತೈತಿ ರೀ. ನಾನು ನೀರಿಗೀರೇನು ಹಾಕಕ್ಕೆ ಹೋಗಿಲ್ಲ ರೀ, ಏನು ಬೀಟ್ರೂಟ್ ರುಬ್ಬಿದ್ದೆಲ್ಲ ಅಷ್ಟನ್ನು ಹಾಕಿದ್ದು. ಮತ್ತು ಸ್ವಲ್ಪ ಹಿಟ್ಟು ಕಮ್ಮಿ ಅನ್ನಿಸ್ತಾ ಮತ್ತೊಂದಷ್ಟು ಹಿಟ್ಟು ಹಾಕಿಬಿಟ್ಟು ಗಟ್ಟಿಗೆ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕ್ರಿ. ಆದಷ್ಟು ಸ್ವಲ್ಪ ಗಟ್ಟಿನೇ ಕಲಿಸ್ಕೋಬೇಕು. ನನ್ನ ಮಗ ಇದ್ರೆ ಆಕಳ ಬಂದವ, ಆಕಳಿಗೆ ರೊಟ್ಟಿ ಚಪಾತಿ ಒಯ್ದು ಹಾಕಕತ್ತಂದ್ರಿ. ಆಕಳ 3 ಬಂದವು ಮಮ್ಮಿ, 2 ಚಪಾತಿ ಅದಾವ ಅಂತ ಅನ್ನಕತ್ತಿದ್ದ. ಅಷ್ಟು ಒಯ್ದು ಹಾಕಪ್ಪ, ಒಂದು ಸ್ವಲ್ಪ ಮುರಿದ್ಬಿಟ್ಟು ಅಂತಂದೆ. ಅವನು ಚಪಾತಿ ತೊಗೊಂಡು ಹೋದ ರೀ ಆಕಳಿಗೆ ಹಾಕಕ್ಕೆ. ಅದೇನು ಹಿಟ್ಟು ಕಲ್ಸಾಕತ್ತಿದ್ದೆಲ್ಲ ಒಂದು ಸ್ವಲ್ಪ ಅಳಸಾಗ್ಬಿಡ್ತಾ ಮತ್ತಷ್ಟು ಗೋಧಿ ಹಿಟ್ಟು ಹಾಕಿಬಿಟ್ಟು ಕಲಿಸ್ಕೊಳಕತ್ತಿದ್ದೀನಿ ನೋಡಿರಿ. ನೀರಿಗೀರೇನು ಹಾಕಕ್ಕೆ ಹೋಗಬಾರ್ದು, ಹಂಗೆ ಕಲಿಸ್ಬೇಕು. ಅಂದರೆ ಬೇಕಂದ್ರೆ ಹಾಕ್ಬೋದ್ರಿ, ಮತ್ತಿಲ್ಲ ನೀವು ಮೊಸರು ಹಾಕಿಬಿಟ್ಟಾದ್ರೂ ಮಾಡ್ಕೋಬೋದು. ನಾನು ಲಾಸ್ಟಿಗೆ ಏನೈತಲ್ಲ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಮಿದ್ಕೊಂಡು ಒಂದು 10 ನಿಮಿಷ ಮುಚ್ಚಿಡ್ತೀನಿ ರೀ. ಆಮೇಲೆ ಚಪಾತಿ ಮಾಡ್ಕೊಳಕ್ಕೆ ಬರ್ತೈತಿ. ನನ್ನ ಮಗ ಇದ್ರೆ ಬಟಾಟಿ ಕುದಿಸಾಕಿಡಾಕತ್ತಾನು, ಅವನಿಗೆ ತಿನ್ನಾಕ್ಬೇಕಂತೇಳಿ ಒಂದೇ ಬಟಾಟಿನ ಇಷ್ಟು ಸಣ್ಣ ಬೊಗೋನಿ ಒಳಗೆ ಇಟ್ಟು ಕುದಿಸೋದ್ರಿ. ಗ್ಯಾಸ್ ಎಲ್ಲ ಅದಕ್ಕೆ ವೇಸ್ಟ್ ಆಗೋದು, ಬ್ಯಾಡ್ ಅಂದ್ರೂ ಕೇಳೋಂಗಿಲ್ಲ. ಬಟ್ ಅವ್ರಿಗೆ ಏನು ಇಷ್ಟ ಅಲ್ಲ ಅದನ್ನೇ ಮಾಡಲಿ ಅಂತ ನಾನು ಬಿಟ್ಟಿದ್ದೀನಿ. ಈಗ ಅವ್ರಿಗೇನ ಹುರ್ಕೊಳಕತ್ತಿದ್ದೀನಿ ನೋಡಿರಿ. ಹುರಿದ್ಬಿಟ್ಟು ಮಾಡ್ತೀನಿ, ಮತ್ತು ಕುದಿಸ್ಬಿಟ್ಟು ಮಾಡ್ಕೊತೀನಿ ರೀ. ಕುದಿಸಿದ್ರೆ ಅಷ್ಟೊಂದು ರುಚಿ ಆಗ್ತೈತಿ, ಬಟ್ ಆರೋಗ್ಯಕ್ಕೆ ಒಳ್ಳೇದ್ರಿ. ಹುರಿದ್ಬಿಟ್ಟು ಮಾಡೋದು ಅಷ್ಟೊಂದು ಸರಿ ಅಲ್ಲ, ಬಟ್ ಟೇಸ್ಟ್ ಆಗ್ತೈತಿ. ಬಾಯಿಗೆ ರುಚಿ ಬೇಕಲ್ರಿ ಮಕ್ಕಳಿಗೆ, ಅದಕ್ಕಂತ ಹುರಿದ್ಬಿಟ್ಟನ್ನು ಮಾಡಾಕತ್ತಿದ್ದು. ಆ್ಯಕ್ಚುಲಿ ನನಗೆ ಕುದಿಸ್ಬಿಟ್ಟು ಮಾಡೋದನ್ನೇ ಇಷ್ಟ ರೀ. ಈಗ ಅವರಿಗೆ ಹುರಿಯಾಕಿಟ್ಟಿದ್ದೀನಿ. ಅದಕ್ಕೊಂದು ಸ್ವಲ್ಪ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕೋದ್ರೆ ಸಿಂಪಲ್ಲಾಗೆ ಮಾಡ್ಕೋಬೋದು. ಈ ಪಲ್ಯ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದಂತ ಅನಿಸುತ್ತೆ, ಬಟ್ ಅದಕ್ಕೆ ಶೇರ್ ಮಾಡ್ಕೊಳಕ್ಕೆ ಏನು ಹೋಗಿಲ್ಲ ರೀ, ಪದೇ ಏನು ಶೇರ್ ಮಾಡ್ಕೋದು ಅಂತೇಳಿ. ಬಟ್ ಟೇಸ್ಟ್ ಆಗ್ತೈತ್ರಿ, ರೊಟ್ಟಿಗಾಗಲಿ ಚಪಾತಿಗಾಗಲಿ ಅನ್ನಕ್ಕೂ ತಿನ್ಬೋದು. ಎಲ್ಲ ಸ್ವಲ್ಪ ಮಸಾಲೆ ಹಾಕಿಬಿಟ್ಟು, ಅಂದರೆ ಜೀರಿಗೆ ಸಾಸಿವೆ ಕರಿಬೇವು ಸೊಪ್ಪು ಉಳ್ಳಾಗಡ್ಡಿ ಹಾಕಿ ಹುರ್ಕೊಂಡು, ಆಮೇಲೆ ಖಾರದ ಪುಡಿ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಟೊಮೆಟೊ ಹಾಕಿ ಹುರ್ಕೊಂಡು, ಆಮೇಲೆ ಹುರಿದಿಟ್ಟಿದ್ದು ಅವರಿಗೆ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಅವರಿಗೆ ಪಲ್ಯ ರೆಡಿ ಆಗ್ತೈತ್ರಿ. ನಾನೇನು ಇದಕ್ಕೆ ನೀರೇನು ಹಾಕಕ್ಕೆ ಹೋಗಂಗಿಲ್ಲ ರೀ, ಬೇಕಂದ್ರೆ ನೀರು ಹಾಕ್ಬೋದು. ಬಟ್ ಮೆತ್ತಗಿರ್ತಾವಲ್ರಿ, ಅವರಿಗೆ ಜಾಸ್ತಿ ಏನು ನೀರು ಹಾಕೋ ಅವಶ್ಯಕತೆ ಬೀಳಂಗಿಲ್ಲ. ಮತ್ತು ಡಬ್ಬಿ ಕಟ್ಟಕ್ಕೆ ನೀರು ಹಾಕಿಬಿಟ್ರೆ ಇಷ್ಟ ಆಗಂಗಿಲ್ಲ ನಮ್ಮ ತನಗಂತ ನೀರು ಹಾಕಕ್ಕೆ ಹೋಗಿಲ್ಲ ರೀ. ಬೇಕಂದ್ರೆ ಸ್ವಲ್ಪ ನೀರು ಹಾಕಿ ಗ್ರೇವಿ ಥರನೂ ಮಾಡ್ಕೋಬೋದು ಅವರಿಗೆ ಪಲ್ಯ. ಬಟ್ ನಾನು ಅದೇ ರೀತಿ ಅಂದರೆ ಡ್ರೈ ಆಗಿ ಮಾಡಿದರೆ. ಈಗ ಹಿಟ್ಟನ್ನು ಕಲಸಿ ಇಟ್ಬಿಟ್ಟು ಒಂದು 10 ನಿಮಿಷ ಆಯ್ತು ನೋಡಿರಿ. ಇನ್ನು ಮಸ್ತಾಗಿ ಬೀಟ್ರೂಟ್ ಚಪಾತಿನ ಮಾಡ್ಕೋಬೋದು. ಮಾಡ್ಕೊಳಕತ್ತಿದ್ದೀನಿ ರೀ. ಎಷ್ಟು ಕಲರ್ ಮಸ್ತ್ ಬಂದೈತೆ ನೋಡಿರಿ ಗೋಧಿ ಹಿಟ್ಟಿಂದು. ಮತ್ತು ಈ ರೀತಿ ಮಾಡ್ಕೊಂಬಿಟ್ಟು ನೀವು ಮೋಮೋಸ್ ಆದ್ರೂ ಮಾಡ್ಕೋಬೋದು. ಪಾಲಕ್ ಅಥವಾ ಈ ರೀತಿ ಬೀಟ್ರೂಟ್ ಕ್ಯಾರೆಟು ನಮಗೆ ಯಾವ್ದು ಇಷ್ಟ ಆಗುತ್ತಲ್ಲ ಅದನ್ನ ಹಾಕಿಬಿಟ್ಟು ಮಾಡ್ಕೋಬೋದು. ಮಕ್ಕಳಿಗಂತೂ ಈ ರೀತಿ ಮಾಡಿಕೊಡೋದು ಬೆಸ್ಟ್ ನೋಡಿರಿ. ಯಾಕಂದರೆ ಈಗಿನ ಮಕ್ಕಳಿಗಂತೂ ಹಿಮೋಗ್ಲೋಬಿನ್ ಕಮ್ಮಿನೇ ಇರ್ತೈತಿ, ಅಂದರೆ ರಕ್ತ ಕಮ್ಮಿ ಇರ್ತೈತಿ ಅಲ್ರಿ. ಬರೀ ಬ್ರೆಡ್ ತಿಂದೆ, ಬಿಸ್ಕೆಟ್ ತಿಂದೆ, ಚಿಪ್ಸ್ ತಿಂದೆ ಮಾಡ್ತಾರೋ. ಮತ್ತು ಪಲ್ಯ ಮಾಡಿಕೊಟ್ರೂ ಇಷ್ಟ ಆಗಂಗಿಲ್ಲ. ಈ ರೀತಿ ಮಾಡಿಕೊಟ್ರೆ ಅವ್ರಿಗೆ ಗೊತ್ತಾಗಂಗಿಲ್ಲ ರೀ, ತೆಗ್ಯಾಕೂ ಆಗಂಗಿಲ್ಲ. ಡೈಲಿ ಅಥವಾ ವಾರದಾಗ 1-2 ಸಲ ಆದ್ರೂ ಈ ರೀತಿ ಚಪಾತಿ ಮಾಡಿಕೊಟ್ರಾಯ್ತು. ಅಥವಾ ನೀವು ದೋಸೆಗಾದ್ರೂ ಈ ರೀತಿ ರುಬ್ಬಿಟ್ಟು ಹಾಕಿಬಿಟ್ಟು ಮಾಡ್ಕೋಬೋದು.
ಕೆಲವೊಂದು ಮಕ್ಳಿಗೆ ಹೆಂಗೆ ಗೊತ್ತಂದರೆ ತರಕಾರಿ ಅಂದ್ರೇ ಇಷ್ಟ ಆಗಂಗಿಲ್ಲ, ಅಷ್ಟು ಅಲರ್ಜಿ ಮಾಡ್ಕೊತಾರೆ ತಿನ್ನೋಕೆ. ಆ ಮಕ್ಳಿಗೆ ಏನೈತಲ್ರಿ ಈ ರೀತಿ ಬೀಟ್ರೂಟ್ ಅಥವಾ ಯಾವುದೇ ತರಕಾರಿ ಹಾಕಿಬಿಟ್ಟು ಚಪಾತಿ ಮಾಡಿಬಿಟ್ಟು ಕೊಡ್ಬೋದು. ಚಪಾತಿ ಅಥವಾ ಒಟ್ಟು ಏನಾದರೂ ಅವ್ರು ತಿನ್ನಂಗೆ ಅವ್ರಿಗೆ ಇಷ್ಟ ಆಗಂಗೆ ಮಾಡಿಕೊಡ್ಬೇಕು ಅಷ್ಟೇ ರೀ. ಅಂದರೆ ಸ್ವಲ್ಪ ಅವ್ರು ತಿಂತಾರೋ, ಇಲ್ಲಾಂದ್ರೆ ಬರೀ ಹಾಗೆ ತಿನ್ನಂದ್ರೆ ಅದನ್ನಷ್ಟು ಬಿಟ್ಟು ಬಿಡ್ತಾರೋ. ಈಗ ನಾನು ಬೀಟ್ರೂಟ್ ಚಪಾತಿನ ಮಾಡ್ಕೊಳಕತ್ತಿದ್ದೀನಿ ನೋಡಿರಿ. ನಮಗೆ ಎಷ್ಟು ಪದ್ರ ಬೇಕಲ್ಲ ಅಷ್ಟು ಪದ್ರನ ಮಚ್ಚಿಬಿಟ್ಟು ಮಾಡ್ಕೋಬೋದು. 2 ಪದ್ರಿನೋ 4 ಪದ್ರಿನೋ 8 ಪದ್ರಿನೋ ನಮ್ಗೆ ಯಾವ ರೀತಿ ಬೇಕಲ್ಲ ಆ ರೀತಿನ ಸ್ವಲ್ಪ ಲಟ್ಟಿಸ್ಬಿಟ್ಟು ಎಣ್ಣೆ ಹಚ್ಕೊಂಡು ಆಮೇಲೆ ಮಚ್ಚಿಬಿಟ್ಟು ಈ ರೀತಿ ಚಪಾತಿನ ಲಟ್ಟಿಸ್ಕೊಂಡ್ರಾಯ್ತು. 2 ಸೈಡ ಸ್ವಲ್ಪ ಎಣ್ಣೆ ಹಚ್ಚಿ ಅಥವಾ ಹಂಗನೂ ಬೆನ್ಸ್ಕೋಬೋದು. ಡಯಟ್ ಮಾಡೋರಿಗಂತೂ ಬೆಸ್ಟ್ ನೋಡಿರಿ. ಎಣ್ಣೆ ಹಚ್ಚದೇ ಹಂಗನೂ ಬೆನ್ಸ್ಕೊಂಡ್ಬಿಟ್ಟು ತಿನ್ಬೋದು. ಈಗ ಈ ರೀತಿ ಚಪಾತಿ ಮಾಡ್ಕೊಂಡು ಬೆನ್ಸ್ಕೊಳಕತ್ತಿದ್ದೀನಿ ನೋಡಿರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿರಿ, ಇಷ್ಟ ಆಗಿದ್ದಿಲ್ಲ ಅಂದರೂ ಡಿಸ್ಲೈಕ್ ಮಾಡಿರಿ. ಯಾಕಂದರೆ ಒಬ್ಬೊಬ್ರಿಗೆ ಒಂದೊಂದು ರೀತಿ ಇಷ್ಟ ಆಗ್ತೈತೆ ಅಲ್ರಿ. ನಮ್ಮ ಮನೆಯೊಳಗಂತೂ ಇಷ್ಟಪಟ್ಟು ತಿಂತಾರೋ. ಫಸ್ಟೆಲ್ಲ ಇಷ್ಟಪಟ್ಟಿದ್ದಿಲ್ಲ ರೀ, ಹಾಗೆ ಮಾಡ್ತಾ ರೂಢಿ ಬೀಳ್ತೈತಿ. ಫಸ್ಟಿಗೆ ಒಂದು ಸಲ ಮಾಡಿದಾಗ ಏನಪ್ಪ ಇದು ಹಿಂಗೆ ಅಂತಾರೋ. ಅಂದರೆ ನಮ್ಮ ಮನೆಯವರಾಗಲಿ ಸ್ವಲ್ಪ ದೊಡ್ಡವರಾದರೆ ಅಂತಾರೋ ಏನು ಹಿಂಗೆ ಮಾಡಿ ಅಂಥೇಳಿ. ಹಾಗೆ ಮಾಡ್ತಾ ರೂಢಿ ಬೀಳ್ತೈತಿ ರೀ. ನಾನಂತೂ ಭಾಳ ವರ್ಷದಿಂದ ಮಾಡ್ತಾಯಿದ್ದೀನಿ ಹಿಂಗೆ. ಯಾಕಂದರೆ ಪಲ್ಯ ಇಷ್ಟಪಡಂಗಿಲ್ಲ ರೀ ನಮ್ಮ ಮನೆಯವರು, ಅದಕ್ಕಂತೇಳಿ ಈ ರೀತಿ ಮಾಡೋದು. ಅವ್ರಿಗೆ ಬೀಟ್ರೂಟ್ ಪಲ್ಯ ಇಷ್ಟ ಆಗಂಗಿಲ್ಲ, ಅದಕ್ಕಂತ ಈ ರೀತಿ ಚಪಾತಿ ಮಾಡಿಕೊಟ್ರೆ ಅವ್ರಿಗೆ ಇಷ್ಟ ಆಗ್ತೈತಿ. ಅಂದರೆ ದೊಡ್ಡವರಾಗಲಿ ಸಣ್ಣವರಾಗಲಿ ಕೆಲವೊಬ್ಬರಿಗೆ ತರಕಾರಿ ಅಂದರೆ ಒಂದೊಂದು ತರಕಾರಿ ಇಷ್ಟ ಆಗಂಗಿಲ್ಲ ಅಷ್ಟೇ ರೀ. ನಮ್ಮ ಮನೆಯವ್ರಿಗೆ ಏನಿದ್ರು ಚೌಳಿಕಾಯಿ, ಬದ್ನಿಕಾಯಿ, ಹೀರಿಕಾಯಿ ಇಂಥವು ಇಷ್ಟ ಆಗ್ತಾವೆ. ಫಸ್ಟ್ನೇ ಹಿಡಿದು ಅದನ್ನೇ ತಿನ್ಕೊಂಡು ಬಂದಿರ್ತಾರಲ್ರಿ ಅವರು, ಅದನ್ನೇ ಇಷ್ಟ ಆಗ್ತೈತೆ ಜಾಸ್ತಿ. ಈಗ ಹೊಸದಾಗಿ ನಾವು ಅವ್ರಿಗೆ ರೂಢಿ ಹಾಕಬೇಕಂದ್ರೆ ಸ್ವಲ್ಪ ಟೈಮ್ ತೊಗೋತೈತಿ. ಈಗ ಎಲ್ಲ ಚಪಾತಿ ಮಾಡಿಬಿಟ್ಟು ಮಸ್ತಾಗಿ ನಾಷ್ಟಾನು ಸ್ಟಾರ್ಟ್ ಆಗೈತೆ ನೋಡಿರಿ. ಬೀಟ್ರೂಟ್ ಚಪಾತಿ ಮತ್ತು ಜಳಕದೆಲ್ಲ ಆಯಿತು. ಜಳಕ ಎಲ್ಲ ಮಾಡಿಬಿಟ್ಟೆ ನಾಷ್ಟ ಸ್ಟಾರ್ಟ್ ಮಾಡಿದ್ದು. ಈಗ ಬೀಟ್ರೂಟ್ ಚಪಾತಿ ಮತ್ತು ಅವರಿಕಾಯಿ ಪಲ್ಯ ಮತ್ತು ಹೀರಿಕಾಯಿ ಚಟ್ನಿ ರೀ. ನಿನ್ನೆ ಸ್ವಲ್ಪ ಓದಿತ್ತು, ನನ್ನ ಇಷ್ಟ ಅಂತ ನಾನು ಹಾಗೆ ಎತ್ತಿಟ್ಟಿದ್ದೆ. ನಾಷ್ಟ ಮಾಡಿಬಿಟ್ಟು ಅರ್ಬಿ ಮತ್ತು ಬಾಂಡೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ಒಂದು ಮದ್ವೆಗೆ ಹೋಗ್ಬೇಕಾಗೈತ್ರಿ. ಅದಕ್ಕೆ ರೆಡಿ ಆಗಕತ್ತಿದ್ದೀನಿ. ನಮ್ಮ ಮನೆಯವರಂತೂ ಬರಂಗಿಲ್ಲ ಅಂತ ಅವ್ರಿಗೆ ಕರೆದು ಸಾಕಾಯಿತು. ಎಲ್ಲರೂ ಹೋಗೋದಂದ್ರೆ ಅವ್ರಿಗೆ ಇಷ್ಟನೇ ಆಗಂಗಿಲ್ಲ ರೀ. ಅದಕ್ಕೆ ಮನೆಗೆ ಫೋನ್ ಹಚ್ಚಿದ್ದೆ. ಅವನು ಒಂದು ಫ್ರೆಂಡ್ ಮನೆಗೆ ಹೋಗಿದ್ದ. ಬಾರಪ್ಪ ನನಗೆ ಒಯ್ದುಬಿಟ್ಟು ಬರಾಕಂತ ಹೇಳಿದ್ದೀನಿ ರೀ. ಈಗ ಸೀರೆ ಉಟ್ಕೊಂಡ್ಬಿಟ್ಟು ರೆಡಿ ಆಗ್ಬೇಕು ನೋಡಿರಿ. ಈ ಸೀರೆ ಅಂತೂ ಭಾಳ ದಿವ್ಸ ಮೇಲೆ ಉಟ್ಕೊಳಕತ್ತಿದ್ದು. ಸೀರೆದು ಪ್ರಾಬ್ಲಮ್ ಇರಲ್ಲ ರೀ, ಬ್ಲೌಸ್ದ ಪ್ರಾಬ್ಲಮ್ ಇರ್ತೈತಿ. ಒಂದು ಸ್ವಲ್ಪ ಲೂಸರೇ ಆಗಿರ್ತೈತಿ, ಟೈಟರೇ ಆಗಿರ್ತೈತಿ. ಭಾಳ ದಿವಸ ಆದಮೇಲೆ ಸೀರೆ ಉಟ್ಕೊಂಡ್ರೆ ಇದನ್ನು ಬ್ಲೌಸ ಅಷ್ಟೇ ರೀ, ಭಾಳ ಲೂಸ್ ಆಗಿತ್ತು. ಒಂದು 6-7 ತಿಂಗಳು ಆಗಿರಬೇಕು ಉಟ್ಕೊಂಡ್ಬಿಟ್ಟು. ಸ್ವಲ್ಪ ಸಣ್ಣ ಆಗಿದ್ನಂತ ಅನ್ಸಕತ್ತಿತ್ತು. ನಮ್ಮ ಮನೆಯವ್ರಿಗೆ ಅದನ್ನೇ ಅನ್ನಕತ್ತಿದ್ದೆ, ಸ್ವಲ್ಪ ಸೊರಗಿ ನೋಡ್ರಿ ಅಂತೇಳಿ ಅದನ್ನೇ ನೋಡ್ಕೊಳಕತ್ತಿದ್ದಾರೆ. ಎಷ್ಟು ಲೂಸ್ ಆಗಿಬಿಟ್ಟೈತೆ ಬ್ಲೌಸೆಲ್ಲ. ಇನ್ನೂ ರೆಡಿ ಆಗಿಬಿಟ್ಟು ಮದುವೆಗೆ ಹೋಗೋದ್ರಿ. ಮನೆಗಂತೂ ಒದ್ರಿ ಸಾಕಾಯಿತು. ಬಂದ ಕೂಡಲೇ ಒಂದು ತಾಸುಗಟ್ಟಲೆ ಹೆಣ್ಮಕ್ಳು ರೆಡಿ ಆದಂಗೆ ಆಗ್ಬಿಡ್ತಿದ್ದು. ಬರೀ ಮುಖ ತಕ್ಕೋದು, ಅರ್ಬಿ ಹಾಕೊಳ್ಳೋದನ್ನ ಈ ರೀತಿ ಐತೆ ನೋಡಿರಿ ಬ್ಲೌಸ್. ಭಾಳ ದಿವಸ ಆಯ್ತು ಹೊಲಿಸ್ಬಿಟ್ಟು, 2-3 ವರ್ಷ ಆಗಿರಬೇಕು. ಈಗ ಮದುವೆಗೆ ಬಂದೀವಿ ನೋಡಿರಿ. ಈ ಮದ್ವೆ ರೀ ನಮ್ಮ ಪಕ್ಕದ ಮನೆಯವರು, ಅಂದರೆ ನಮ್ಮ ಬಾಜುಕಿನ ಮನೆ ಐತಲ್ರಿ ಅವ್ರಿಗೆ ಮದ್ವೆ ರೀ. 2 ಮದುವೆ ಅದಾವೆ. ಫುಲ್ ರಶ್ ಇತ್ತು. ಹೆಣ್ಮಕ್ಳದಂತೂ ರಶ್ ಅಂದ್ರೆ ರಶ್ ರೀ. ಅವ್ರ ಮಂದಿ ಒಳಗಂತೂ ಡ್ಯಾನ್ಸ್ ಮಾಡೋದು, ಕುಣಿಯೋದು ಭಾಳ ಇರ್ತೈತಿ. ಅಂದರೆ ಗೋರ್ಮಾಟಿ ಒಳಗೆ ಫುಲ್ ಡ್ಯಾನ್ಸ್ ಮತ್ತು ಫುಲ್ ಎಂಜಾಯ್ ಮಾಡ್ತಾರೆ ಅವ್ರ ಮದುವೆ ಒಳಗೆ ರೀ. ನಮ್ಮ ಮಂದಿ ಥರ ಅಲ್ಲ. ನಮ್ಮ ಮಂದಿ ಮದುವೆ ಹೆಂಗೆ ಗೊತ್ತೇನು ಭಾಳ ಸೀರಿಯಸ್ನೆಸ್ ಇರ್ತೈತಿ. ಬಟ್ ಅವ್ರು ಭಾಳ ಡ್ಯಾನ್ಸ್ ಮಾಡೋದು, ಕುಣಿಯೋದು ಎಲ್ಲ ಥರ ಮಾಡ್ತಾರೆ. ಫುಲ್ ರಶ್ ಇತ್ತು ನೋಡಿರಿ. ಸ್ಟೇಜ್ ಮೇಲೆ ಹೋಗೋಕ್ಕಂತೂ ಪಾಳೆ ಹತ್ತಿತ್ತು. ಬಟ್ ನಾನು ಹೋಗಕ್ಕೆ ಹೋಗಲಿಲ್ಲ, ಜಾಸ್ತಿ ಹೋಗಂಗಿಲ್ಲ. ಭಾಳ ಕ್ಲೋಸ್ ಇದ್ದರೆ ಅಂದರೆ ರಿಲೇಷನ್ ಒಳಗಿದ್ರೆ ಅಷ್ಟೇ ಹೋಗಿರ್ತೀನಿ. ಅಕ್ಷತೆ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಕುಂತಿದ್ದೀವಿ ರೀ. ಈಗ ಊಟ ಸ್ಟಾರ್ಟ್ ಆಗೈತೆ ನೋಡಿರಿ. ಊಟಕ್ಕೂ ಚಲೋ ಮಾಡಿಸಿದ್ರು. ಚಪಾತಿ, 2 ರೀತಿ ಪಲ್ಯ, ಹಿಂಡಿ, ಜಾಮೂನ್, ಬಜ್ಜಿ ಅದೆಲ್ಲ ಮಾಡಿಸಿದ್ರು. ಆಲ್ಮೋಸ್ಟ್ ಖಾಲಿ ಆಗಿದ್ದು ರೀ. ಮತ್ತೆ ಮಾಡಾಕತ್ತಿದ್ರು. ಅಂದರೆ ಜನ ಜಾಸ್ತಿ ಇತ್ತಲ್ಲ, ಹೀಗಾಗಿ ಇವತ್ತು ಸಂಜೆ ಮುಂದಾಗ ನೋಡಿರಿ. ಇದು ನಮ್ಮ ಮನು ಇದ್ರೆ ಹುಷವಾಗೈತೆ ನಾಕತ್ತಿದ್ದ. ಹೀಗಾಗಿ ನಾಷ್ಟಕ್ಕೆ ಸ್ನ್ಯಾಕ್ಸ್ ಏನಾದರೂ ಮಾಡಿಕೊಡು ಅಂತಂದ. ನನಗೇನು ಮಾಡೋಕ್ಕಾಗಲ್ಲಪ್ಪ ಈಗ ಅಂತಂದೆ ನಾನು. ಹೋಗಿ ಅದು ಏನಂತಾರೋ ಅಂದ್ರೆ ಬಟ್ರ್ ತೊಗೊಂಬಂದ್ರಿ. ಚಹಾ ಬಟ್ರ್ ತಿನ್ನೋರಂತ. ನಾನಂತೂ ಜಾಸ್ತಿ ಇಷ್ಟಪಡಂಗಿಲ್ಲ ರೀ. ನಮ್ಮ ಮನೆಯವ್ರಿಗೆ, ನನ್ನ ಮಕ್ಳಿಗೆ ಭಾಳ ಇಷ್ಟ ಆಗ್ತೈತಿ. ಒಂದು ಬಟ್ಲ ಚಹಾದೊಳಗೆ 1-2-3 ಹಾಕಿಬಿಟ್ಟು ತಿಂತಾರೆ ಅವರು.
ನಾನಂತೂ ಏನು ತಂದ್ರೂ ಅದ್ರ ಫಸ್ಟ್ ಡೇಟ್ ನೋಡೋದ್ರಿ. ಅದನ್ನೊಂದು ಹ್ಯಾಬಿಟ್ ನನಗೆ. ಏನೇ ತೊಗೊಲಿ ಡೇಟ್ ನೋಡಿಬಿಟ್ಟೇ ಯೂಸ್ ಮಾಡ್ಕೋದು. ಯಾಕಂದ್ರೆ ಆ ಸಣ್ಣ ಸಣ್ಣ ಅಂಗಡಿ ಒಳಗೆ ಭಾಳ ದಿವಸದಿಂದ ಇಟ್ಟಿರ್ತಾರಲ್ರಿ, ಫಸ್ಟಿಗೆ ಡೇಟ್ ನೋಡಿಬಿಟ್ಟೇ ಕೊಡೋದು. ಹಳ್ಳಿ ಒಳಗಂತೂ ಜಾಸ್ತಿ ಹಂಗೆ ಮಾಡ್ತಾರೆ ರೀ. ಹಳ್ಳಿ ಒಳಗೆ ಇದ್ದವರಾಗಲಿ ಫಸ್ಟಿಗೆ ಅದ್ರ ಮೇಲೆ ಎಕ್ಸ್ಪೈರಿ ಡೇಟ್ ನೋಡಿಬಿಟ್ಟೇ ತಿಂದ್ರಿ. ಯಾಕಂದ್ರೆ ಭಾಳ ಸಲ ಹಂಗೆ ಆಗೈತೆ ನನಗೆ. ಫುಲ್ ಡೇಟ್ ಮುಗಿದಿರ್ತೈತಿ, ಎಕ್ಸ್ಪೈರಿ ಡೇಟ್ ಮುಗಿದ್ರೂ ಹಾಗೆ ಬಿಸ್ಕೆಟು ಮತ್ತು ಬಟ್ರ್ ಅಥವಾ ಚೀಪ್ಸ್ ಕೊಡ್ತಾ ಇರ್ತಾರೆ. ನಮ್ಮ ಮನೆಯವರು ಚಹಾ ಮಾಡಾಕತ್ತಾರೆ, ನಾನು ಚಹಾ ಮಾಡ್ತಂತೇಳಿ ಚಹಾ ಮಾಡಾಕತ್ತಾರು. ಚಾನು ಮಾಡಕ್ಕೆ ಇಟ್ಟಾರು. ಅದನ್ನೇ ಇನ್ನೂ ಬಟ್ರ್ ಹಾಕಿಬಿಟ್ಟು ತಿನ್ನೋದ್ರಿ ಚಹಾ. ಅಂದ್ರೆ ಅದ್ರೊಳಗೆಲ್ಲ ನೆನೆಸ್ಬಿಟ್ಟು ತಿಂತಾರೆ. ಫಸ್ಟಿಗೆ ಇದನ್ನೇ ಇದ್ದು ಜಾಸ್ತಿ ಹಳ್ಳಿ ಒಳಗೆಲ್ಲ ರೀ. ಒಂದು ಬಟ್ಲ ಚಹಾ ಮಾಡಿಬಿಟ್ಟು 2-3 ಬಟ್ರ್ ಹಾಕ್ಕೊಂಡು ಚಮಚಲ್ಲೇ ತಿನ್ನೋದು. ಯಾರೆಲ್ಲ ಈ ರೀತಿ ತಿಂದಿರಿ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ರೀ. ನನಗಂತೂ ಇಷ್ಟ ಆಗಂಗಿಲ್ಲ, ಒಂದು ತಿನ್ನೋದು ಅಷ್ಟೇ. ನಾನು ನಮ್ಮ ಮನೆಯೊಳಗೆ ನನ್ನ ಮಕ್ಕಳಿಗೆ ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಆಗ್ತೈತಿ. ಅದಕ್ಕಂತೇಳಿ ಸ್ನ್ಯಾಕ್ಸ್ ಬದಲಿ ಇದನ್ನೇ ತಿಂದಿದ್ದಷ್ಟ. ಈಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಟೈಮ 7 ಗಂಟೆ 10 ನಿಮಿಷ ಆಗಿತ್ತು. ಇವತ್ತು ಸಿಂಪಲ್ಲಾಗಿ ಅನ್ನ ಮತ್ತು ಟೊಮೆಟೊ ಉಳ್ಳಾಗಡ್ಡಿ ಹಾಕಿ ಗ್ರೇವಿ ಥರ ಮಾಡ್ಕೊಂಡಿದ್ದೆ ರೀ. ಅಂದರೆ ಬಿಸಿ ಅನ್ನ ಮತ್ತು ಟೊಮೆಟೊ ಉಳ್ಳಾಗಡ್ಡಿ ಗ್ರೇವಿ ಮಾಡಿದ್ದೆ ರೀ. ರಾತ್ರಿ ಹೊತ್ತೇನು ಜಾಸ್ತಿ ಖರ್ಚಾಗಂಗಿಲ್ಲಲ್ರಿ, ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡ್ಕೊಂಡಿದ್ದೆ. ಬ್ಯಾಳಿ ಕುದಿಸಿ ಸಾಂಬಾರು ಮಾಡಬೇಕಂದ್ರೆ 1 ತಾಸು ಬೇಕಾಗ್ತೈತಿ. ಈ ರೀತಿ ಉಳ್ಳಾಗಡ್ಡಿ ಟೊಮೆಟೊ ಹಾಕಿ ಗ್ರೇವಿ ಥರ ಮಾಡ್ಕೊಂಡ್ಬಿಟ್ರೆ 10 ನಿಮಿಷ ಒಳಗಡೆ ರೆಡಿ ಆಗಿಬಿಡ್ತೈತ್ರಿ. ಜಾಸ್ತಿ ಹೊತ್ತೂ ಬೇಕಾಗಿಲ್ಲ, ಟೇಸ್ಟ್ನೂ ಚಲೋ ಇರ್ತೈತಿ. ಇದು ಗ್ರೇವಿ ಹೆಂಗೆ ಗೊತ್ತಂದ್ರೆ ರೊಟ್ಟಿಗಾಗಲಿ ಚಪಾತಿಗೆ ಮತ್ತು ಅನ್ನಕ್ಕೂ ನಡ್ತೈತಿ. ಅದಕ್ಕಂತ ನನಗಂತೂ ಅಡುಗೆ ಮಾಡೋಕ್ಕೆ ಮನಸ್ಸಿದ್ದಿತ್ತಿಲ್ಲ, ಅಡುಗೆ ಅಂತೂ ಮಾಡಲೇಬೇಕಿತ್ತು. ಅದಕ್ಕಂತ ಸಿಂಪಲಾಗಿ ಅನ್ನ ಮಾಡ್ಕೊಂಡ್ಬಿಟ್ಟು ಈ ರೀತಿ ಗ್ರೇವಿ ಮಾಡಿ ಕೊಟ್ಟಿದ್ದಾರೆ. ನನಗೆ ಹಸು ಇದ್ದಿತ್ತಿಲ್ಲ, ಹೀಗಾಗಿ ಅವ್ರಿಗೆ ಅಷ್ಟ ಮಾಡಿ ಕೊಟ್ಟೆ ರೀ. ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋದ್ರಿ. ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟೊತ್ತು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್